ಎಲ್ಲ ವೀಕ್ಷಕರು ನಮಸ್ಕಾರ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಏನಪ್ಪಾ ಇವತ್ತು ವಿಶೇಷತೆ ಅಂದ್ರೆ BV380 ಕೋಳಿ. ಇದು ನಾಟಿ ಕೋಳಿ ತರ ಸೇಮ್. ನಿಮ್ ನಾಟಿ ಕೋಳಿ ಕಲರ್ ಮೊಟ್ಟೆ ಇರ್ಬೋದಾಗಿತ್ತು, ಇದು ಕಲರ್ ಸೇಮ್ ಕಲರ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಯಾವ್ದು ಡಿಫೆಂಡ್ ಇಲ್ಲ. ಮೊಟ್ಟೆ ನೋಡಿ, ಮೊಟ್ಟೆ ಕಲರ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಯಾವ್ದು ಡಿಫೆಂಡ್ ಇಲ್ಲ ನಿಮ್ಗೆ. ಇದು BV380 ಅಂತ ಇವ್ರು ಕೇಳ್ದೆ, ಇವ್ರು ಹೇಳಿದ್ರು ಪೂರ್ತಿ ಆರ್ಗಾನಿಕ್ ಅಂದ್ರೆ ನಾಟಿ ಕೋಳಿಗಿಂತ ಪ್ಯೂರ್ ಆರ್ಗಾನಿಕ್ ಅಂತ ಹೇಳ್ತಾರೆ ಇವರು. ಅದ್ರ ಬಗ್ಗೆ ಏನಂತ ಹೇಳ್ತಾರೆ, ಅದ್ರ ವಿಶೇಷತೆ ಏನು, ಆಮೇಲೆ ಅದ್ರನ್ನ ಫೀಡ್ ಆಗಿರ್ಬೋದು, ಆಮೇಲೆ ಅದ್ರ ನಿಮ್ಗೆ ಗೇಜ್ ಕಾಸ್ಟ್ ಆಗಿರ್ಬೋದು, ಮತ್ತೆ ಮತ್ತೊಂದು ಏನಾರ ಆಗಿರ್ಬೋದು ಅದನ್ನ ತಿಳಿಸ್ಕೊಟ್ಟ ಹೋಯ್ತಾರೆ. ಬನ್ನಿ ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮನ್ನ ಪರಿಚಯ ಮಾಡ್ಕೊಡಿ. ನಿಮ್ಮೂರು, ನಿಮ್ಮ ಅಡ್ರೆಸ್ ಎಲ್ಲ ಹೇಳಿ ಸರ್. ನಮಸ್ತೆ, ವರುಣ್ ಅಂತ. ಇಲ್ಲೇ ಬೆಕ್ಕದವ್ರು ನಾವು ಇರೋದು ಚಂದ್ರಪುರದಲ್ಲಿ ವಾಸ. ವೃತ್ತಿಯಲ್ಲಿ ರಿಯಲ್ ಎಸ್ಟೇಟ್, ಮತ್ತೆ ನಮ್ಮ ತಂದೆಯವರು ಸ್ಟ್ಯಾಂಪ್ ವೆಂಡರು. ಅವರ ಇಚ್ಛೆಯಂತೆ ನಾವು ಫಾರ್ಮ್ ನ ನಡೆಸ್ತಾ ಇರೋದು. ಮುಂಚೆ ಹಸು ಫಾರ್ಮ್ ಮಾಡಿದ್ವಿ, ಒಂದ್ 80 ಹಸುಗಳಿದ್ವು. ಬಟ್ ಸಮಸ್ಯೆ ಏನು ಅಂದ್ರೆ ಮೇವ್ ರೇಟ್ ಜಾಸ್ತಿ ಆಗೋದು, ಲೇಬರ್ ಸಮಸ್ಯೆ, ಅದೆಲ್ಲ ಸಮಸ್ಯೆ ಆಗಿದ್ರಿಂದ ಅದನ್ನೆಲ್ಲ ಖಾಲಿ ಮಾಡಿ ಈಗ ಕೋಳಿ ಫಾರ್ಮ್ ಮಾಡಿದೀವಿ. ಇದ್ರಲ್ಲಿ ಏನು ಅಂದ್ರೆ ಲೇಬರ್ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಏನಿಲ್ಲ. ಹಸು ಫಾರ್ಮ್ ಆದ್ರೆ ಲೇಬರ್ ಮೇಲೆ ಫುಲ್ ಡಿಪೆಂಡ್ ಆಗ್ಬೇಕು. ಇದು ಒಂದ್ 2 ಅವರ್, ಬೆಳಗ್ಗೆ 2 ಅವರ್, ಸಂಜೆ 2 ಅವರ್ ನಾವೇ ಕೆಲಸ ಮಾಡಿದ್ರು ನಡೆಯುತ್ತೆ. ಲೇಬರ್ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಏನಿಲ್ಲ. ಇದು ಲೇಬರ್ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಏನಿಲ್ಲ, ನೀವ್ ಹೇಳಿ ಸರಿ. ಆಮೇಲೆ ಇದು ಕೋಳಿನ ಎಷ್ಟು ಕೋಳಿ ನೀವು ತಂದಿದ್ ಸ್ಟಾರ್ಟಿಂಗು? ನಾವು ಸ್ಟಾರ್ಟಿಂಗು 1150 ತರಿಸಿದ್ದು. ನಾವ್ ಅಲ್ಲೇ ಮಾರ್ಚ್, ಏಪ್ರಿಲ್, ಮೇ ಶುರು ಮಾಡಿದ್ದು. ಇವಾಗ ಒಂದ್ 8-9 ತಿಂಗಳಾಗಿದೆ. ಒಂದ 150ರಿಂದ 100 ಕೋಳಿಗಳು ಡೆತ್ ಆಗಿದೆ. ಆದ್ರೂ ನಮ್ಗೆ ಒಂದು 1000-1500 ಉಳ್ಕೊಂಡಿದೆ. ಇದರಲ್ಲಿ ಹುಂಜ ಏನು ನೀವು ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಹುಂಜ ಏನೋ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಎಲ್ಲ ಹೈಬ್ರಿಡ್ ಕೋಳಿಗಳಾಗೋದ್ರಿಂದ ಅದೇನು ಅವಶ್ಯಕತೆ ಇರಲ್ಲ. ನಿಮ್ಗೆ ಇದರಲ್ಲಿ ಏನು ವಿಶೇಷತೆ ಅನ್ನಿಸ್ತು? ಈಗ ಕೋಳಿ ಸಾಕೋದಾಗಿರ್ಬೋದು, ಈಗ ನೀವು ಒಂದೊಂದ್ ಗೇಜಲ್ಲಿ 4 ಬಿಟ್ಟಿದ್ದೀರಾ, ಅದು ಎಷ್ಟು ಈಸಿ ಆಯ್ತು ನಿಮ್ಗೆ? ಫುಡ್ ಹಾಕೋದಾಗಿರ್ಬೋದು, ಇಲ್ಲ ಲೇಬರ್ ಉಪಯೋಗಿಸೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಕೇಜಲ್ಲಿ 4 ಏನಕ್ಕೆ ಬಿಟ್ಟಿದೀವಿ ಅಂದ್ರೆ ಅದ್ರದ್ದು ಬಾಡಿ ಟೆಂಪರೇಚರ್ ಮೇಂಟೈನ್ ಆಗ್ಬೇಕಲ್ಲ, ಅದರಿಂದ 4 ಬಿಟ್ಟಿದೀವಿ ಅಷ್ಟೇನೆ. ಇದ್ರಲ್ಲಿ ಮೇಜರ್ ಏನು ಅಂದ್ರೆ ಆರ್ಗ್ಯಾನಿಕ್ ಅಂತ ಇದನ್ನ ನಾವು ಕಂಟಿನ್ಯೂ ಮಾಡ್ತಾ ಇರೋದು. ಈ ಮಾಮೂಲಿ ನಾಟಿ ಕೋಳಿ ಆದ್ರೆ ಕಡ್ಡಿ ಕಸ ಏನೋ ತಿಂದು ಬೆಳಿತವೆ. ಆಮೇಲೆ ಇದ್ರಲ್ಲಿ ನಾವ್ ಏನು ಇವನ್ ಇಂಜೆಕ್ಷನ್ ಅದು ಇದು ಏನಿರಲ್ಲ. ಫೀಡ್ಸು, ಮೇವು ಅಷ್ಟೇ. ಫೀಡ್ಸು, ನೀರು, ಒಳ್ಳೆ ನೀರ್ ಕೊಡ್ಬೇಕು, ಒಳ್ಳೆ ಫೀಡ್ ಕೊಡ್ಬೇಕು ಅಷ್ಟೇ, ಬೇರೆ ಏನು ಇದಿಲ್ಲ. ಏನಪ್ಪಾ ಅಂದ್ರೆ ನೀವು ಇದು ಫೀಡ್ ಎಲ್ಲ ಯಾವ ತರ ಮೇಂಟೈನ್ ಮಾಡ್ತೀರಾ ಸರ್? ಫೀಡ್ ಅಂದ್ರೆ ಕಂಪ್ನಿಯಿಂದಾನೇ ಬರುತ್ತೆ, ಗೋದ್ರೇಜ್ ಕಂಪ್ನಿಯಿಂದ ಬರುತ್ತೆ. ಅದೇ ನಾವೇ ಮಿಕ್ಸ್ ಮಾಡ್ಬೇಕು, ಮಿಲ್ ಮಾಡಿಸ್ಬೇಕು ಅನ್ನೋದೇನಿಲ್ಲ. ಕಂಪ್ನಿಯಿಂದ ಬರುತ್ತೆ ಡೈರೆಕ್ಟ್. ನಾವು ಪರ್ ಡೇ ಒಂದ್ 2ರಿಂದ 2.5 ಚೀಲ ಯೂಸ್ ಮಾಡ್ತೀವಿ. 2ರಿಂದ 2.5 ಚೀಲ. ಆಮೇಲೆ 1100 ಕೋಳಿಗಳಿಗೆ. ಮತ್ತೆ ಮೇಜರ್ ಏನು ಅಂದ್ರೆ ನಮ್ಗೆ ನೀರಿಂದೆಲ್ಲ ವ್ಯವಸ್ಥೆ, ನಾವು ಟ್ಯಾಂಕ್ ಮಾತ್ರ ಫಿಲ್ ಮಾಡ್ಕೋಬೇಕು ಟೈಮ್ಗೆ. ಇನ್ ಮಿಕ್ಕಿದ ಇದೆಲ್ಲ ನಿಪ್ಪಲ್ ಎಲ್ಲ ಬಂದ್ಬಿಡುತ್ತೆ. ನಿಪ್ಪಲ್ ಸಿಸ್ಟಮ್ ಮಾಡಿದೀರಾ? ಫುಲ್ ನಿಪ್ಪಲ್ ಸಿಸ್ಟಮ್ ಇದೆ. ಇದೇನು ಅವಶ್ಯಕತೆ ಇಲ್ಲ. ನಾವು ಬಂದು ಡೈಲಿ ಫೀಡ್ ಮಾಡ್ಬೇಕು ಅನ್ನೋದೇನಿಲ್ಲ. ಆ ಟ್ಯಾಂಕ್ ಇಂದ ಡೈರೆಕ್ಟ್ ನಿಪ್ಪಲ್ ಬಂತೆ, ಅದು ಮುಟ್ಟಿದ ತಕ್ಷಣ ನೀರು ಬರುತ್ತೆ. ಹೌದು, ಅದಕ್ಕೆ ಅಭ್ಯಾಸ ಇರುತ್ತೆ. ನಾವು ತರ್ಸಕ್ ಕೋಳಿ ಚಿಕ್ಕ ಮರಿ ತರ್ಸಲ್ಲ, 18 ವಾರ ತರಿಸ್ತೀವಿ. ಅಲ್ಲೇ ಟ್ರೈನಿಂಗ್ ಆಗಿರುತ್ತೆ, ಅಲ್ಲೇ ಅಭ್ಯಾಸ ಆಗಿರುತ್ತೆ. ಇಲ್ಲಿ ಬಂದು 21ನೇ ವಾರಕ್ಕೆ ನಮ್ಗೆ ಮೊಟ್ಟೆ ಇಡಕ್ ಶುರು ಮಾಡುತ್ತೆ. ನಿಮ್ಗೆ ನಮ್ಮ ಹತ್ರ 21 ನಿಮ್ಗೆ 2 ವಾರ ನಾವು ಫ್ರೀ ಆಗಿ ಸಾಕ್ಬೇಕು ಅಷ್ಟೇ. ನೀವು ಇಲ್ಲಿ ಬಂದ ತಕ್ಷಣ ಮೊಟ್ಟೆ ಸ್ಟಾರ್ಟ್ ಮಾಡುತ್ತಾ, ಇಲ್ಲ ಒಂದು 2 ವಾರ ಸಾಕಿ ಆದ ತಕ್ಷಣ ಸ್ಟಾರ್ಟ್ ಮಾಡುತ್ತೆ? 2 ವಾರ ಅಂದ್ರೆ 16ನೇ ವಾರದಿಂದಾನೇ ಶುರು ಮಾಡುತ್ತೆ. ಬಟ್ ಏನು ಅಂದ್ರೆ ಪರ್ಫೆಕ್ಟ್ ಈ ತರ ಮೊಟ್ಟೆ ಬರಲ್ಲ. ಸ್ವಲ್ಪ ಕಲರ್ ವೇರಿಯೇಷನ್, ಸೈಜ್ ವೇರಿಯೇಷನ್ ಆತರ ಬರುತ್ತೆ. ಟ್ರೈನ್ ಅಪ್ ತರ ಆಯ್ತಾ ಇರುತ್ತೆ ಇನಿಷಿಯಲ್ ಸ್ಟೇಜ್ ಅಲ್ವಾ. ಆಮೇಲೆ ಒಂದ್ 2 ವಾರ ಆದ್ಮೇಲೆ ಪರ್ಫೆಕ್ಟ್ ಆಗುತ್ತೆ. ಆಮೇಲೆ ನೀವು ಏನ್ ರೈಟ್ ಕೊಟ್ಟು ತರ್ಸಿರಿ? ಒಂದ್ ಕೋಳಿಗೆ ಏನ್ ರೈಟ್ ಬಿತ್ತಿದ್ದು ಸರ್? 450 ರೂಪಾಯಿ ಬಿತ್ತು ಹೋಲ್ಸೇಲ್ ಅಲ್ಲಿ ತಗೊಳೋದಾದ್ರೆ. ಒಂದ್ ಕೋಳಿ ತರಿಸಿದ್ದು ಒಟ್ಟಿಗೆ 1150 ಕೋಳಿ. ನಮಗೆ ಟೋಟಲ್ ಒಂದ್ ಕೋಳಿಗೆ 450 ರೂಪಾಯಿ ಬಿತ್ತು. 450 ರೂಪಾಯಿ ಬೀಳುತ್ತೆ ಒಂದ್ ಕೋಳಿಗೆ. ನೀವು ತರಿಸ್ಬೇಕಾದ್ರೆ ಕೋಳಿ ಎಷ್ಟು ತೂಕ ಇರುತ್ತೆ? 3/4 kg ಇಂದ 1 kg ಇರುತ್ತೆ. 3/4 kg ಇಂದ 1 kg. ನೀವು ಕೊನೆಗೆ ಲಾಸ್ಟಿಗೆ ಕೊಡೋದಕ್ಕೆ ಎಷ್ಟು ತೂಕ ಆಗುತ್ತೆ? 2ರಿಂದ 2.5 kg ಆಗುತ್ತೆ. ಹಂಗಂದ್ರೆ ನೀವು ತಾಂಡಿರೋ ದುಡ್ಡು ಕೋಳಿನೇ ಬಂದ್ಬಿಡುತ್ತೆ ಲಾಸ್ಟಿಗೆ. ಅಲ್ಲಿಗೆ ಹೌದು. ಇನ್ನೇನು ಮೊಟ್ಟೆ ಮಾತ್ರ ಉಳ್ತಾಯ ನಿಮ್ಗೆ. ಹೌದು. ಈಗ ನಿಮ್ದು ಒಂದ್ ಕೋಳಿ ಎಷ್ಟು ಫೀಡ್ ತಿಂತದೆ ಡೈಲಿ? ಡೈಲಿ ಒಂದ್ ಮುಷ್ಟಿ ಅಷ್ಟು ತಿನ್ನುತ್ತೆ ಒಂದ್ ಟೈಮ್ಗೆ. ಅಲ್ಲ, ಎಷ್ಟು ಗ್ರಾಮ್? ಈಗ 100 ಗ್ರಾಮ್, 50ರಿಂದ 100 ಗ್ರಾಮ್ ತಿನ್ನುತ್ತೆ. ನಮ್ಗೆ ನಿಮ್ಗೆ ಒಂದು 50ರಿಂದ 100 ಗ್ರಾಮ್ ಎಷ್ಟು ಕಾಸ್ಟ್ ಬೀಳುತ್ತೆ? ಒಂದು ಚೀಲ ಬಂದ್ಬಿಟ್ಟು 50 kg ಬರುತ್ತೆ. 50 kg ಬರುತ್ತೆ. ಕೋಳಿಗೆ ಹಾಕ್ಬೋದು 550 ಕೋಳಿಗೆ 1.5 ಚೀಲ ಹಾಕ್ತಿವಿ ಒಂದು ದಿವಸಕ್ಕೆ. ವೇರಿಯೇಷನ್ ಜಾಸ್ತಿ ತಿಂದಿದ್ದಲ್ಲಿ ಇದ್ ಮಾಡ್ತೀವಿ. ಒಂದ್ ದಿನಕ್ಕೆ 2ರಿಂದ 2.5 ಚೀಲ ಖಾಲಿ ಮಾಡ್ತೀವಿ. ಒಂದ್ ದಿವಸಕ್ಕೆ 2ರಿಂದ 2.5 ಚೀಲ ಖಾಲಿ ಆಗುತ್ತೆ. ಜಾಸ್ತಿ ದಿವಸ ಸ್ವಲ್ಪ ಜಾಸ್ತಿ ಹಾಕ್ತೀರಾ, ಕಮ್ಮಿ ದಿವಸ ಸ್ವಲ್ಪ ಕಮ್ಮಿ ಹಾಕತ್ತೀರಾ? 1700
₹1,550 ₹1,500 550 ರೂಪಾಯಿ ಬೀಳುತ್ತೆ. ಅಲ್ಲಿಗೆ ನಿಮ್ಗೆ 1.5 ಚೀಲ ಫೀಡ್ ಖಾಲಿ, 1.5 2 ಚೀಲ ಫೀಡ್ ಖಾಲಿ ಪರ್ ಡೇ 2 ಟೈಮ್ಸ್ ಫೀಡ್ ಮಾಡ್ತೀವಿ. ಒಂದೇ ಸಲ 2.5 ಚೀಲ ಖಾಲಿ ಮಾಡಲ್ಲ, ಬೆಳಗ್ಗೆ ಸಂಜೆ 2 ಟೈಮ್. ಅಲ್ಲಿಗೆ ₹3,000 ದುಡ್ಡು ಆಗುತ್ತೆ ನಿಮ್ಗೆ. 2 ಚೀಲ ಖಾಲಿ ಮಾಡ್ತೀರಾ ₹3,000 ದುಡ್ಡು ಆಗುತ್ತೆ. ₹3,000 ದುಡ್ಡು ಅಂದ್ರೆ ನಿಮ್ಗೆ ಅಲ್ಲಿಗೆ ಒಂದ್ ಮೊಟ್ಟೆಗೆ ಎಷ್ಟು ಬೀಳುತ್ತೆ? ₹3,000 ದುಡ್ಡು ಎಷ್ಟು 1,000 ಮೊಟ್ಟೆ ಬರುತ್ತಾ? ಡೈಲಿ ವೇಜಸ್ ಎಷ್ಟು ಮೊಟ್ಟೆ ಬರುತ್ತೆ? 1,000 ಮೊಟ್ಟೆ ಬರುತ್ತೆ. 1,000 ಮೊಟ್ಟೆ ಬರುತ್ತೆ. ಅಲ್ಲಿಗೆ 3,000. ಅಲ್ಲಿಗೆ ನಿಮ್ಗೆ ಒಂದ್ ಮೊಟ್ಟೆಗೆ ₹3 ಬೀಳುತ್ತೆ. ₹3 ಬೀಳುತ್ತೆ. 3ರಿಂದ 3.5. 3ರಿಂದ 3.5 ಬೀಳುತ್ತೆ ಅವರೇಜ್. ಹೌದು. ಫೀಡಿಗೆ ಮಾತ್ರ. ನಿಮ್ ಫೀಡ್ ಕಾಸ್ಟ್ ಮಾತ್ರ ಅಲ್ವಾ, ಇನ್ನೇನು ಬೀಳಲ್ವಲ್ಲ? ಫೀಡ್ ಲೇಬರ್ ಕಾಸ್ಟ್ ಬೀಳುತ್ತಲ್ಲ. ಲೇಬರ್ ಅಂದ್ರೆ ಈಗ ನಾವೇ ಹುಡುಗರೆಲ್ಲ ಮಾಡ್ತಾ ಇದೀವಿ, ಏನ್ ಸಮಸ್ಯೆ ಇಲ್ಲ. ಅದೊಂದ್ 50 ಪೈಸೆ ಹಾಕೊಂಡು ₹4 ಬೀಳುತ್ತೆ. ₹4 ನಿಮಗೆ ಬೀಳುತ್ತೆ. ನಿಮ್ ಮೊಟ್ಟೆ ಏನ್ ರೈಟ್ ಸೇಲ್ ಮಾಡ್ತಾ ಇದೀರಾ ಸರ್? 6.5 ಏನ್ ಮಾರ್ಕೆಟ್ ಏನಿರುತ್ತೆ ಆತರ. ಎಷ್ಟು ಮಾರ್ಕೆಟಿಂಗ್ ನಮ್ ರಿಸ್ಕ್. ನಾವೀಗ ಹೋಲ್ಸೇಲ್ ಹೊರಗಡೆ ಕಳಿಸ್ತೀವಿ ಅಂದ್ರೆ ಆ ತರ ತಗೊಂತಾರೆ. ನೀವು ಇಲ್ಲೇ ಲೋಕಲ್ ಅಲ್ಲೇ ಮಾರ್ಕೊಂತೀನಿ ₹8 ₹10 ಮಾರ್ಬೋದು. ₹10 ಮಾರ್ಬೋದು. ಲೋಕಲ್ ಅಲ್ಲೇ ನೀವು ಮಾರ್ಕೆಟಿಂಗ್ ಮಾಡಿ. ಮಾರ್ಕೆಟಿಂಗ್ ನಿಮ್ ರಿಸ್ಕ್. ಮಾರ್ಕೆಟಿಂಗ್ ನಮ್ಗೆ ಯಾವ ತರ ಮಾಡ್ತೀರಾ ಆ ತರ ಪ್ರಾಫಿಟ್. ನಾವ್ ಯಾವ ತರ ಮಾಡ್ತೀವಿ ಆ ತರ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ ನಮ್ಗೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ನೀವು 1,000 ಕೋಳಿ ಸಾಕಿದ್ರೆ ಇಲ್ಲಿ ಪೂರ್ತಿ ಟೋಟಲ್ ಇಲ್ಲಿಂದ ಅಲ್ಲಿರೋ 1,000 ಕೋಳಿ ಸಾಕಿದ್ರ, ನಿಮ್ 1,000 ಕೋಳಿ ತರ ಕಾಸ್ಟ್ ಎಷ್ಟಾಯ್ತು ಸರ್? ಕೇಜ್ ಬಂದ್ಬಿಟ್ಟು 1,000 ಕೋಳಿಗೆ 2.5 ಲಕ್ಷ ಬಿತ್ತು. ಒಂದು ಕೋಳಿಗೆ 450 ಅಂದ್ರೆ ಒಂದ್ 4.5 ಲಕ್ಷ ಕೋಳಿಗೆ. ನಾವು ಪ್ಲಸ್ 150 ಎಕ್ಸ್ಟ್ರಾ ತರಿಸಿದ್ವಿ. ಆಮೇಲೆ ಇನ್ನೊಂದಪ್ಪ ಅಂದ್ರೆ, ಇದ್ರಲ್ಲಿ ಪ್ರತಿ ದಿವಸ ಮೊಟ್ಟೆ ಇಕ್ಕುತ್ತಾ ಒಂದೊಂದ್ ಕೋಳಿ? ಎವ್ರಿ ಡೇ ಇಡುತ್ತೆ. ಎವ್ರಿ ಡೇ ಎಷ್ಟು ದಿವಸ ಮೊಟ್ಟೆ ಇಡುತ್ತೆ ಕೋಳಿ? ಸರ್ ಹೆಸರಲ್ಲೇ ಇದೆಯಲ್ಲ BV380 ಅಂತ, 380 ಮೊಟ್ಟೆ ಇಡುತ್ತೆ. ಬಟ್ ಅದಾದ್ಮೇಲೆ ಇಡುತ್ತೆ. ಏನು ಅಂದ್ರೆ ಮೇವು ಜಾಸ್ತಿ ತಿನ್ನಕ್ ಶುರು ಆಗುತ್ತೆ. ಬಾಡಿ ಡೆವಲಪ್ ಆಗಿರುತ್ತಲ್ಲ, ಬಾಡಿ ತೂಕ ಜಾಸ್ತಿ ಆದಂಗೆ ಮೇವು ಜಾಸ್ತಿ ತಿನ್ನುತ್ತೆ. ಆಗ ನಮಗೆ ಪ್ರಾಫಿಟ್ಸ್ ಕಡಿಮೆ ಆಗುತ್ತೆ. ಅದನ್ನ ಕಟಿಂಗ್ ಕೊಟ್ಬಿಟ್ಟು ಮತ್ತೆ ಹೊಸ ತಂದ್ರೆ ಅನುಕೂಲ. ನಿಮ್ಗೆ ಹೊಸ ತಂದ್ರೆ ಮತ್ತೆ ಹೊಸ ರೂಢಿಸ್ಕೊಂಡು ಹೋಗ್ಬೋದು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ಇದಕ್ಕೆ ಈಗ 1,000 ಕೋಳಿ ಸಾಕಕ್ಕೆ ನಿಮ್ಗೆ ಎಷ್ಟು ಅವರ್ ಡ್ಯೂಟಿ ಮಾಡ್ಬೋದು ಇಲ್ಲಿ ಲೇಬರ್? ಈಗ ಇಬ್ರು ಇದಾರೆ ಅಂದ್ರೆ ಸರ್, ಬೆಳಗ್ಗೆ 1.5 ಗಂಟೆ, ಸಂಜೆ 1.5 ಬರೀ ಮೇವ್ ಹಾಕ್ಬೇಕು. ಬೆಳಗ್ಗೆ ಟೈಮ್ ಬರೀ ಮೇವ್ ಹಾಕ್ಬೇಕು, ಸಂಜೆ ಟೈಮು ಮೇವ್ ಹಾಕಿ ಮೊಟ್ಟೆ ಎತ್ಕೊಂಡ್ರೆ ಮುಗಿದೋಯ್ತು. ಆಮೇಲೆ ನಿಮ್ಗೆ ಗೇಜ್ ಎಲ್ಲ ಏನ್ ಉಳ್ತಾಯನೇ ಅಲ್ಲ, ಮತ್ತೆ ನಿಮ್ಗೆ ಗೇಜ್ ತರ ಅವಶ್ಯಕತೆ ಇರಲ್ಲ. ಇಲ್ಲ, 10 years ವ್ಯಾರಂಟಿ ಇದೆ ಟಾಟಾ ಸ್ಟೀಲ್ ಎಲ್ಲ, ಏನ್ ಸಮಸ್ಯೆ ಇಲ್ಲ. ನಿಮ್ ಗೇಜ್ ಒನ್ ಟೈಪ್ ತಂದ್ರೆ ಆಮೇಲೆ ಇನ್ನೇನ್ ತರ ಅವಶ್ಯಕತೆ ಇಲ್ಲ. ಒಂದ್ಸತಿ ಬಂಡಲ್ ಹಾಕಿದ್ರೆ ಅದೇ ರೊಟೇಷನ್ ಅವರೇ ಬಂದು ಫಿಟ್ಟಿಂಗ್ ಎಲ್ಲ ಮಾಡ್ಕೊಟ್ಟು, ಟ್ಯಾಂಕ್ ಇಂದ ಅವರೇ ಕನೆಕ್ಷನ್ ಕೊಟ್ಟು, ಇದೆಲ್ಲ ಇದಿರುತ್ತೆ ಪ್ರೆಷರ್ ಅವರೇ ಸೆಟ್ ಮಾಡೋಗ್ತಾರೆ. ಎಲ್ಲ ಅವರೇ ಸೆಟ್ ಮಾಡ್ತಾರೆ. ಅಲ್ಲೇ ಮೇಲೆ ಪ್ರೆಷರ್ ಸೆಟ್ ಮಾಡ್ತಾರೆ, ಎಲ್ಲ ಚೆಕ್ ಮಾಡ್ಕೊಟ್ಟೆ ಹೋಗ್ತಾರೆ. ನಿಮ್ಗೆಲ್ಲ ಪೂರ್ತಿ ಚೆಕ್ ಮಾಡ್ಕೊಟ್ಟು ಹೋಗ್ತಾರೆ. ನಿಮ್ಗೆ ಈಗ ಮತ್ತೆ ಎಕ್ಸ್ಟ್ರಾ ಕೋಳಿ ಗೇಜ್ ತರಿಸಿದ್ರಲ್ಲ, ಅವ್ ಮತ್ತೆ ಸ್ಟಾರ್ಟ್ ಮಾಡಕ್ಕೆ ಅಂತಲ್ಲ, ಮತ್ತೆ ಸ್ಟಾರ್ಟ್ ಮಾಡಕ್ಕೆ ಅಂತ ತರಿಸಿದ್ರು. ಸ್ವಲ್ಪ ಮಾರ್ಕೆಟಿಂಗ್ ನೋಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಇದನ್ನ ನೀವು ಕಸ ಎಷ್ಟು ದಿವಸಕ್ಕೆ ಒಂದ್ಸತಿ ರಿಲೀಫ್ ಮಾಡ್ತೀರಾ, ಇದನ್ನ ಎತ್ತೀರಾ? ಸರ್ ಫಸ್ಟ್ ನಮ್ದೇನು ಅಂದ್ರೆ ಸಿಮೆಂಟ್ ನೆಲ ಆಗಿರೋದ್ರಿಂದ ಈ ತರ ಸ್ವಲ್ಪ ಗಲೀಜಿದೆ. ಮಣ್ಣೆಲ್ದಲ್ಲಿ ಮಾಡಿದ್ರೆ ಎಷ್ಟು ಗಲೀಜ್ ಕಂಡು ಬರಲ್ಲ, ಬೇಗ ಡ್ರೈ ಆಗುತ್ತೆ. ನಾವು ಒಂದ್ 3 ತಿಂಗಳು 4 ತಿಂಗಳಿಗೆ ಒಂದ್ಸಲಿ ತೆಗ್ಸೋಣ ಅಂತ ಅನ್ಕೊಂಡಿದ್ವಿ. ಫಸ್ಟ್ ಎಲ್ಲ ವೀಕ್ಲಿ ತೆಗಿಸ್ತಿದ್ವಿ, ಅದು ಮೇಂಟೆನೆನ್ಸ್ ಆಗಲ್ಲ. ಅದಕ್ಕೆ ಈಗ ಒಂದ್ 4-5 ತಿಂಗಳು ಬಿಟ್ಟು ತೆಗ್ಸೋಣ ಅಂತ ಹಂಗೆ ಬಿಟ್ಟಿದ್ವಿ, ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ನಿಮ್ಗೆ ಈಗ 4-5 ತಿಂಗಳು ಮಣ್ಣಿನ ನೆಲ ಆಗಿದ್ರೆ ಇಷ್ಟು ಗಲೀಜ್ ಆಗ್ತಿಲ್ವಾ? ಮಣ್ಣಿನ ನೆಲ ಆಗಿದ್ರೆ ಫುಲ್ ಡ್ರೈ ಆಗುತ್ತೆ. ಈ ಕಡೆ ಸೈಡ್ ಅಲ್ಲಿ ಏನಿದೆ ಅಷ್ಟು ಡ್ರೈ ಆಗಿ ಹೋಗುತ್ತೆ. ಅದು ಸ್ಮೆಲ್ ಬರಲ್ಲ, ಮೇಂಟೆನೆನ್ಸ್ ಬರಲ್ಲ. ಅದು ಮಣ್ಣಿನ ನೆಲ ಆದ್ರೆ ಈಗ ನೆಕ್ಸ್ಟ್ ಟೈಮ್ ಮಣ್ಣಿನ ನೆಲ ಮಾಡ್ತೀರಿ ಇದನ್ನೇ ಅದೇ ಸುತ್ತ ಶೀಟ್ ಇದೆಯಲ್ಲ ಅಲ್ಲಿಗೆ ಹಾಕೊಂಡ್ಬಿಡ್ತೀನಿ. ಈಗ ಇನ್ನೊಂದೇನಪ್ಪ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇದನ್ನ ನಮ್ ರೈತರು ಮಾಡಕ್ ಇಷ್ಟಪಟ್ರೆ ಏನ್ ರೀತಿ ಮಾಡ್ಬೋದು, ಎಷ್ಟು ಈಸಿಲಿ ಮಾಡ್ಬೋದು? ನಮ್ ರೈತರಿಗೆ ಒಂದ್ ಸಜೆಷನ್ ಕೊಡಿ ಸರ್. ಮನೆಯವರೇ ಮಾಡ್ಬೋದು. 1,000 ಕೋಳಿ ಹಾಕೊಂಡ್ರೆ ಮನೆಯವರೇನೆ ಮಾಡ್ಬೋದು, ಲೇಬರ್ ಮೇಲೆ ಡಿಪೆಂಡ್ ಆಗ್ದಂಗೆ. ಬಟ್ ಏನು ಅಂದ್ರೆ ಮಾರ್ಕೆಟಿಂಗ್ ಮಾತ್ರ ರಿಸ್ಕ್. ಮಾರ್ಕೆಟಿಂಗ್ ನಮ್ ರಿಸ್ಕ್, ನಮ್ದೇ ರಿಸ್ಕ್, ರೈತರ ರಿಸ್ಕ್ ಅದು. ಅವ್ರೇನು ಜವಾಬ್ದಾರಿ ತಗೊಳಲ್ಲ. ಅವ್ರ ಜವಾಬ್ದಾರಿ ತಗೊಳಲ್ಲ. ಅವ್ರೇನ್ ಬೈಬ್ಯಾಕ್ ಮಾಡಲ್ಲ. ನಾವ್ ಇಲ್ಲಿ ಬೇಕಾದ್ರೆ ₹6 ಕೊಡ್ಬೋದು, 8, 10 ನೀವ್ ಹೆಂಗ್ ಕೊಡ್ತೀರಾ ಅದ್ ನಿಮ್ ಪ್ರಾಫಿಟ್. ನಮ್ ಮಾರ್ಕೆಟಿಂಗ್ ಎಷ್ಟ್ ಚೆನ್ನಾಗಿ ಮಾಡ್ತೀವಿ ಅಷ್ಟು ದುಡ್ಡು. ಹೌದು, ಅಷ್ಟು ಪ್ರಾಫಿಟ್ ಆಗುತ್ತೆ. ಇವ್ರು ಹೇಳಕ್ ಇಷ್ಟಪಡ್ತಾರೆ. ಈಗ ಸುಮಾರು ಜನ ಹೇಳ್ತಾರೆ ಅದ್ ಕಷ್ಟ ಇದ್ ಕಷ್ಟ ಅಂತ ಹೇಳ್ತಾರೆ. ಲೇಬರ್ ಏನ್ ಬೇಕಿಲ್ಲ, ನಾವ್ ಮನೆಯವ್ರೆ 1,000 ಕೋಳಿ ಮೈಂಟೈನ್ ಮಾಡ್ಬೋದು. ನೀವ್ ₹8 ಮಾಡ್ರೆ ₹4 ಆದಾಯ, ₹10 ಮಾಡ್ರೆ ₹6 ಆದಾಯ, ಆತರ ಹೇಳ್ತಾರೆ. ಇದು ಮಾರ್ಕೆಟಿಂಗ್ ಯಾವ ತರ ಅಂದ್ರೆ, ಈಗ ಏನೇನೋ ಮಾಡ್ತಾರಲ್ಲ ಹಂಗೆ. ನಿಮ್ ಮಾರ್ಕೆಟಿಂಗ್ ಎಷ್ಟ್ ಚೆನ್ನಾಗಿ ಮಾಡ್ತೀರಾ ಅಷ್ಟ್ ಚೆನ್ನಾಗಿ ದುಡ್ಡು ಮಾಡ್ಬೋದು. ನಿಮ್ ಮಾರ್ಕೆಟಿಂಗ್ ಸ್ಕಿಲ್ ಒಂದಿದ್ರೆ ಸಾಕು, ನೀವ್ ಯಾವ ತರ ಬೇಕಾದ್ರೂ ದುಡ್ಡು ಮಾಡ್ಬೋದು. ಇವ್ರು ಆ ರೀತಿ ಹೇಳ್ತಾ ಇದಾರೆ. ಕೋಳಿಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಇದ್ರಲ್ಲಿ ನಿಮ್ಗೆ ಕೋಳಿ ನೋಡಿ, ಇದು ಕೋಳಿ ಏನ್ ಗ್ರೈಲ್ಸ್ ಇದೆ ಅಂತ. ನಿಮ್ಗೆ ನಾಟಿ ಕೋಳಿ ಎಷ್ಟು ಕಲರ್ ಇರುತ್ತೆ ಮೊಟ್ಟೆ, ನಿಮ್ಗೆ ಈ ಕಲರು ಅಷ್ಟೇ ಇರುತ್ತೆ. ಆಮೇಲೆ ಇವ್ರು ಹೇಳಿದ್ರು ಯಾವ್ದೇ ಮೆಡಿಸಿನ್ ಇಲ್ಲ, ಮತ್ತೆ ಯಾವ್ದೇ ಇಂಜೆಕ್ಷನ್ ಮಾಡಂಗಿಲ್ಲ. ನಾವ್ ಹೇಳೋದ್ಕಿಂತ ನೀವೇ ನೋಡ್ತಿದ್ದೀರಲ್ಲ, ನೀರು ಟ್ಯಾಂಕ್ ಇಂದ ಬರುತ್ತೆ, ಮೇವು ಹಾಕ್ತಿವಿ ಅಷ್ಟೇ. ಒಳ್ಳೆ ಶುದ್ಧವಾದ ಮೇವು, ಒಳ್ಳೆ ಶುದ್ಧವಾದ ಫೀಡು ಮತ್ತೆ ನೀರು ಒಳ್ಳೆ ಶುದ್ಧವಾಗಿರೋದು ಅಷ್ಟ್ ಕೊಟ್ರೆ ಸಾಕು. ಯಾವ್ದೇ ಮೇಂಟೆನೆನ್ಸ್ ಇಲ್ಲ. ಹಂಗೆ ನಿಮ್ಗೆ ಯಾವ್ದು ಖರ್ಚು ಬರಲ್ಲ ಡೈಲಿ. ಈಗ ಅದಾಕ್ಬೇಕು ಇದಾಕ್ಬೇಕು, ಮೆಡಿಸಿನ್ ಏನು ಇಲ್ಲ.
ನಿಮ್ಗೆ 350 ದಿವಸ ಮೊಟ್ಟೆ ಕೊಡುತ್ತೆ ಇದು. ಯಾವ್ದೇ ರಿಸ್ಕ್ ಇಲ್ಲ ಇಲ್ಲದ ಕೆಲ್ಸ ನೀವ್ ಮಾಡ್ಬೋದು. ಆಮೇಲೆ ಕೋಳಿನೂ ಅಷ್ಟೇ, ಅವ್ರೆ 450 ರೂಪಾಯಿ ಕೋಳಿ ತಗೊಂಡ್ರೆ ನಿಮ್ಗೆ 450 ರೂಪಾಯಿ ಕೋಳಿ ಲಾಸ್ ಆಗಲ್ಲ. ಯಾಕೆಂದ್ರೆ ನೆಕ್ಸ್ಟ್ ನೀವ್ ಮಾರ್ತಿರಲ್ಲ ಅವಾಗ ಅದೇ 450 ರೂಪಾಯಿ ನಿಮ್ಗೆ ಸಿಗುತ್ತೆ. ಯಾಕಂದ್ರೆ ಅದಕ್ಕೆ ಅಷ್ಟೊಂದು ತೂಕ ಜಾಸ್ತಿ ಆಗಿರುತ್ತಲ್ಲ. ಇವ್ರ ತಾಂಡ 1 kg ಇರುತ್ತೆ, ಆಮೇಲೆ ನೆಕ್ಸ್ಟ್ ಮಾರ್ಬೇಕಾದ್ರೆ 2.5 kg ಇರುತ್ತೆ. ಅದರಿಂದ ನಿಮ್ಗೆ ಮಾರ್ಬೇಕಾದ್ರೂ ಅಷ್ಟೇ ದುಡ್ಡು ಸಿಗುತ್ತೆ. ಇಷ್ಟೇ ವಿಶೇಷತೆ ಇದ್ರದ್ದು. ಆಮೇಲೆ ಸಾಕಾರ ಯಾರು ರಿಸ್ಕ್ ತಗೊಳಂಗಿಲ್ಲ. ಅದು ಈಗ ಹೊಸ ಸಾಕಿರ್ತೀವಿ 4 ಜನ ಬೇಕು 5 ಜನ ಬೇಕು ಅನ್ನೋದಿಲ್ಲ. ನೀವ್ 1,000 ಇಲ್ಲ 2,000 ಕೋಳಿ ಕಮ್ಮಿ ಅಂದ್ರೆ ಒಬ್ಬ ಮನುಷ್ಯ, ನನಗೆ ಗೊತ್ತಿರಂಗೆ ಇವ್ರು ಹೇಳಿದ ಪ್ರಕಾರ 1.5 ಗಂಟೆ ಕೆಲಸ ಅಂದ್ರೆ ಒಬ್ಬ ಮನುಷ್ಯ 5,000 ಕೋಳಿ ಮೇಂಟೈನ್ ಮಾಡ್ಬೋದು. ಯಾಕೆಂದ್ರೆ ಕಸ ಪದೇ ಪದೇ ಬಾಚಂಗಿಲ್ಲ. ನೀವು ಇವ್ರು ಹೇಳಿದ್ರು 3 ತಿಂಗಳಿಗೆ ಒಂದ್ಸತಿ ಕಸ ಬಾಚಿನಿ ಅಂತ ಹೇಳಿದ್ರು. 3 ತಿಂಗಳಿಗೆ ಒಂದ್ಸತಿ ಕಸ ಬಾಚಿದ್ರೆ ಸಾಕು. 3 ತಿಂಗಳು 4 ತಿಂಗಳು ಕಸ ಬಾಚಿದ್ರೆ ಸಾಕು. ಆಮೇಲೆ ನಿಮ್ಗೆ ನೆಲ ಡ್ರೈ ಆಗಿದ್ದೆಲ್ಲ ಆಲ್ಮೋಸ್ಟ್ ಆರಾಮಾಗಿ 1 ವರ್ಷ ಬಿಟ್ಕೊಬಹುದು. 1 ವರ್ಷ ಬಿಟ್ಕೊಬಹುದು. ನೀವ್ ಕಸನೇ ಬಾಚಂಗಿಲ್ಲ. ನೀವು ಕೋಳಿ ತೆಗ್ದಾಗ ಕಸ ತಕ್ಕೋಬಹುದು. ಅಷ್ಟು ಈಸಿ ಕೆಲಸ ಇದು. ನೀವು ಹಸು ಗೊಬ್ಬರಕ್ಕಿಂತ ಕೋಳಿ ಗೊಬ್ಬರಕ್ಕೆ ಜಾಸ್ತಿ ಅಲ್ಲ. ಏನ್ ರೈಟ್ ಆಗ್ತಾ ಇದಾರೆ? ಇನ್ನು ಯಾವ್ದು ಸೇಲ್ ಮಾಡಿಲ್ಲ. ನಮ್ ತೋಟಕ್ಕೆ ಯೂಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ಇಂದ ಕೊಡ್ತೀವಿ. ಸರಿ ವೀಕ್ಷಕರೇ, ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮ್ಮ ವೀಕ್ಷಕರಿಗೆ ನಮಸ್ಕಾರ.